ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತನ್ನ ಆದಾಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಈಗ ಬಿಡಿಎ ಮುಂದಾಗಿದೆ. ತನ್ನ ಲೇಔಟ್ಗಳ ಸುಧಾರಣಾ ಶುಲ್ಕವನ್ನು ವಸೂಲಿ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸುಧಾರಣಾ ಶುಲ್ಕದಿಂದ 3,000 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ. ಬಿಡಿಎ ವ್ಯಾಪ್ತಿಯಲ್ಲಿ 22 ಲೇಔಟ್ ಅವರ ಮಾಲೀಕರ ಜೇಬಿಗೆ ಈಗ ಹೊರೆ ಬೀಳುತ್ತೆ. ಭೂಮಾಲೀಕರಿಗೆ ನೋಟಿಸ್ ನೀಡೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸುಧಾರಣಾ ಶುಲ್ಕ ಕಟ್ಟಿಲ್ಲ ಅಂತ ಹೇಳಿದ್ರೆ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ತೀವಿ ಅನ್ನುವಂಥ ಚಿಂತನೆಗೆ ಬಿಡಿಎ ಮುಂದಾಗಿದೆ ಅನ್ನುವಂಥ ವಿಚಾರ. ಒಟ್ಟಿನಲ್ಲಿ ಎಲ್ಲಿಂದ 10 ರೂಪಾಯಿ ಬರುತ್ತೆ, 10 ರೂಪಾಯಿ ಬಂದ್ರೂ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ ಅಂತ ಅನಿಸ್ಬಿಡುತ್ತೆ. ಇದೆಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಎಲ್ಲೆಲ್ಲಿ 1 ರೂಪಾಯಿ ಬರುತ್ತೆ ಅಲ್ಲಿಂದ ಕಿತ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಈಗ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತೊಂದು ಮಾರ್ಗ. ಸುಧಾರಣಾ ಶುಲ್ಕ ಕಟ್ಟಿಲ್ಲ ಅಂತ ಹೇಳಿದ್ರೆ ಆಸ್ತಿಯನ್ನ ಹರಾಜು ಹಾಕುವಂಥ ಎಚ್ಚರಿಕೆ ಕೂಡ ಹೋಗಿದೆ. ಪ್ರತಿ ಚದರಡಿಗೆ ಇಂತಿಷ್ಟು ಶುಲ್ಕವನ್ನು ನಿಗದಿಪಡಿಸಿ ಈಗ ವಸೂಲಿ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬಿಡಿಎ ನಿರ್ಧಾರದಿಂದ ಲಕ್ಷಾಂತರ ಆಸ್ತಿ ಮಾಲೀಕರಿಗೆ ಸಂಕಷ್ಟ ಆಗತ್ತೆ. ಬಿಡಿಎ ಕಾಯ್ದೆ 1976ರ ಪ್ರಕಾರ ಶುಲ್ಕವನ್ನು ಪಾವತಿಸಲೇಬೇಕು ಅನ್ನುವಂಥ ವಿಚಾರ. ಶುಲ್ಕ ಪಾವತಿ ವಿಳಂಬ ಆದರೆ ಪ್ರತಿ ತಿಂಗಳು 2ರಷ್ಟು ದಂಡವನ್ನು ವಿಧಿಸಲಾಗುತ್ತೆ. ಸಿಎಜಿ ವರದಿಯಲ್ಲಿ ಸುಧಾರಣಾ ಶುಲ್ಕ ವಸೂಲಿಯ ಕುರಿತು ಉಲ್ಲೇಖವನ್ನು ಮಾಡಲಾಗಿದೆ. ಸೊ ಹಂಗಾಗಿ ಪ್ರಮುಖವಾಗಿ ಎಲ್ಲೆಲ್ಲಿ ಲೇಔಟ್ಗಳಿದ್ದಾವೆ ಈಗಾಗಲೇ ರೇಟ್ ಕೂಡ ಫಿಕ್ಸ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮತ್ತೊಂದು ಮಾರ್ಗ ಬಿಡಿಎ ಕಡೆಯಿಂದಾಗಿ ಅಂದರೆ ಎಲ್ಲಿಂದ ಆದಾಯ ಬರುತ್ತೆ ಅದೆಲ್ಲ ಕಡೆಯಿಂದ ಆದಾಯವನ್ನು ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಈಗ ಬಿಡಿಎ ಮುಂದಾಗ್ತಾ ಇರುವಂಥದ್ದು. ಮಾಲೀಕರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಇದು? ಈ ರೀತಿಯ ನಿರ್ಧಾರ ಬರೋದಕ್ಕೆ ಕಾರಣಗಳೇನು? ಎಂ ಕುಮಾರ್, ಖಂಡಿತವಾಗೂ ಬೆಂಗಳೂರನ್ನ ಬಹುತೇಕ ಜಿಬಿಎ ಆಳ್ವಿಕೆ ಮಾಡ್ತಾ ಇದ್ರೆ, ಮತ್ತೊಂದು ಭಾಗದಲ್ಲಿ ಬಿಡಿಎ ಕೂಡ ಬಹುತೇಕ ಲೇಔಟ್ ಗಳನ್ನ ಕಟ್ಕೊಟ್ಟಿರುವಂತದ್ದು, ಜೊತೆಗೆ ಅಪಾರ್ಟ್ಮೆಂಟ್ ಗಳನ್ನ ಸಾರ್ವಜನಿಕ ಸೇವೆಗೆ ಅಂದ್ರೆ ಸಾರ್ವಜನಿಕವಾಗಿ ಕೊಟ್ಟಿರುವಂತದ್ದು. ಇದರ ನಡುವೆ ಇದೀಗ ತನ್ನ ಆದಾಯ ಕೋತ ಹಾಕ್ತಾ ಇದೆ, ಆದಾಯದಲ್ಲಿ ಏನು ಲಾಭ ಇಲ್ಲ, ಜೊತೆಗೆ ಬಿಡಿಎ ಖಾತೆಯಲ್ಲಿ ಅಮೌಂಟೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಏನಾದ್ರೂ ಮಾರ್ಗಗಳನ್ನ ಉಪಾಯ ಮಾಡ್ಕೊಳ್ಳುವಂತ ಕೆಲಸ ಬಿಡಿಎ ಮುಂದಾಗ್ತಿದೆ ಎನ್ನುವಂತ ಒಂದು ಮಾತು ಕೇಳಿ ಬರ್ತಿದ್ದುವಂತ ನಡುವೆ ಇದೀಗ ಬೆಂಗಳೂರಿನಲ್ಲಿರುವಂತಹ ಬಿಡಿಎ ಭೂ ಮಾಲೀಕರಿಗೆ ಏನಿದಾರೋ ಅವ್ರಿಗೆ ನೋಟಿಸ್ ನೀಡಲಿಕ್ಕೆ ಹೊಸದಾಗಿ ಒಂದು ಕ್ರಮಕ್ಕೆ ಮುಂದಾಗ್ತಾ ಇರುವಂತದ್ದು. ಅದುವೇ ಸುಧಾರಣಾ ಶುಲ್ಕವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ. ಅಂದ್ರೆ ಸುಧಾರಣಾ ಶುಲ್ಕ ಬಿಡಿಎ ಫ್ಲಾಟ್ಗಳಲ್ಲಿ ಸೇರಿದಂತೆ ಸೈಟ್ಗಳಲ್ಲಿರುವಂತಹ ಮನೆ ಮಾಲೀಕರಿಗೆ ನೋಟಿಸ್ ನೀಡುವ ಮೂಲಕವಾಗಿ ಬರೋಬ್ಬರಿ 3,000 ಕೋಟಿ ಆದಾಯವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಮುಂದಾಗ್ತದೆ ಎನ್ನುವಂತ ಮಾಹಿತಿ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಭೂ ಮಾಲೀಕರಿಗೆ ನೋಟಿಸ್ ನೀಡುವಂತಹ ನಿರ್ಧಾರಕ್ಕೆ ಬಿಡಿಎ ಮುಂದಾಗಿರುವಂತಹ ಕಾರಣದಿಂದಾಗಿ ಸುಧಾರಣಾ ಶುಲ್ಕ ಇವರೇನು ಪ್ರತಿ ಚದರ ಅಡಿಗೆ ಹೆಚ್ಚು ಕಡಿಮೆ 2% ದಂಡವನ್ನ ಅಂದ್ರೆ 2% ರೂಪದಲ್ಲಿ ಚದರ ಅಡಿ ಲೆಕ್ಕದಲ್ಲಿ ಆ ದುಡ್ಡೇನ ಕಟ್ಟದೇ ಇದ್ದ ಪಕ್ಷದಲ್ಲಿ ಅದ್ರ ಮೇಲೆ ತೆರಿಗೆ ರೂಪದಲ್ಲಿ ಏನ್ ಕೆಡಿಸ್ಕೊಳ್ತಾ ಇದಾರೋ, ಜೊತೆಗೆ ಅದ್ರ ಮೇಲೆ ಬಡ್ಡಿ ಸಮೇತ ಕೂಡ ವಸೂಲಿ ಹಾಕ್ಲಿಕ್ಕೆ ಮುಂದಾಗ್ತಿರುವಂತ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಬರೋಬ್ಬರಿ ಒಂದಷ್ಟು ಲೇಔಟ್ ಗಳಂತ ಮಾಡಿರುವಂತ ಕೆಲಸ ಆಗಿದೆ. ಒಟ್ಟು 8 ಲೇಔಟ್ ಗಳನ್ನ ಮಾಡಿರುವಂತ ಕಾರಣದಿಂದಾಗಿ 8 ಭಾಗದಲ್ಲಿ ಸದ್ಯಕ್ಕೆ ಆಯಾ ಒಂದು ವಲಯಕ್ಕೆ ಇಂತಿಷ್ಟು ಅಮೌಂಟ್ ಅನ್ನ ನಿಗದಿ ಮಾಡುವಂತ ಕೆಲಸ ಬಿಡಿಎ ಮುಂದಾಗಿರುವಂತದ್ದು. ಅರ್ಕಾವತಿ ಬಡಾವಣೆಗೆ 336 ರೂಪಾಯಿ ಅಂದ್ರೆ ಪ್ರತಿ ಚದರ ಅಡಿಗೆ 336 ರೂಪಾಯಿ ವಸೂಲಿ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಬನಶಂಕರಿ 6ನೇ ಹಂತ 99 ರೂಪಾಯಿ, ನಾಡಪ್ರಭು ಕೆಂಪೇಗೌಡ ಲೇಔಟ್ಗೆ 74 ರೂಪಾಯಿ, ಜ್ಞಾನಭಾರತಿ ಲೇಔಟ್ಗೆ 73 ರೂಪಾಯಿ, ಜೆಪಿ ನಗರ 9ನೇ ಹಂತದಲ್ಲಿರುವಂತಹ ಬಡಾವಣೆಗೆ 48 ರೂಪಾಯಿ, ಅಂಜನಾಪುರ ಸೇರಿದಂತೆ ವಿಶ್ವೇಶ್ವರಯ್ಯ ಲೇಔಟ್ಗೆ ತಲಾ 37 ರೂಪಾಯಿ ಮತ್ತು 15 ರೂಪಾಯಿ ಪ್ರತಿ ಚದರ ಅಡಿಗೆ ಶುಲ್ಕವನ್ನ ಹಾಕ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಶುಲ್ಕ ಬಿಡಿಎ ಕಾಯ್ದೆ 1976ರ ಪ್ರಕಾರವಾಗಿ ಶುಲ್ಕ ಪಾವತಿ ಕೇಳಲಿಕ್ಕೆ ಮುಂದಾಗ್ತಿರುವಂತಹ ಕಾರಣದಿಂದಾಗಿ ಒಂದು ವೇಳೆ ಕಟ್ಟದೇ ಇದ್ದ ಪಕ್ಷದಲ್ಲಿ 2% ಶುಲ್ಕವನ್ನ ಹೆಚ್ಚುವರಿಯಾಗಿ ನೀಡಲಿಕ್ಕೂ ಕೂಡ ಅವರಿಗೆ ನೋಟಿಸ್ ರೂಪದಲ್ಲಿ ನೀಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಮೂಲಕವಾಗಿ ಪ್ರತಿ ಒಂದು ವಸ್ತು ಅಂದ್ರೆ ದಿನಬಳಕೆ ವಸ್ತುಗಳಾಗ್ಬೋದು ಸೇರಿದಂತೆ ನಾನಾ ರೀತಿಯಾದಂತಹ ಬೆಲೆ ಏರಿಕೆಯಿಂದ ಸಂಕಷ್ಟಕ್ಕೆ ಈಡಾಗಿರುವಂತಹ ಬೆಂಗಳೂರು ಜನತೆಗೆ ಈಗ ಬಿಡಿಎ ಮತ್ತೊಂದು ಶಾಕ್ ರೂಪದಲ್ಲಿ ಅವರ ಬಳಿ ಇರುವಂತಹ ದುಡ್ಡನ್ನ ಮತ್ತೊಂದು ರೂಪದಲ್ಲಿ ವಸೂಲಿ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟು 22 ಲೇಔಟ್ಗಳೇನಿದಾವೆ ಬಿಡಿಎದಲ್ಲಿ ನಿರ್ಮಾಣ ಆಗಿರುವಂತಹ ಲೇಔಟ್ಗಳಲ್ಲೂ
ಅಷ್ಟೂ ಲೇಔಟ್ಗಳಲ್ಲಿ ಈ ಸುಧಾರಣಾ ಶುಲ್ಕವನ್ನ ಹಾಕುವ ಮೂಲಕವಾಗಿ ಪ್ರತಿ ಒಬ್ಬ ಮಾಲೀಕನಿಗೂ ಕೂಡ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ರೂಪದಲ್ಲಿ ಅವರ ಬಳಿ ವಸೂಲಿ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋದು. ಈ ಮೂಲಕವಾಗಿ ಆ ಲೇಔಟ್ಗಳಲ್ಲಿರುವಂತಹ ಸಾರ್ವಜನಿಕರು ಕೂಡ ಈಗಾಗಲೇ ಆಕ್ರೋಶನ ಹೊರಗಾಕುವಂತ ಕೆಲಸ ಆಗ್ತಾ ಇದಾರೆ. ಒಂದಿಲ್ಲೊಂದು ರೂಪದಲ್ಲಿ ನಮ್ಮ ಮೇಲೆ ತೆರಿಗೆ ಹಾಕುವಂತ ಕೆಲಸ ಸರ್ಕಾರಗಳು ಮಾಡ್ತಾ ಇದಾವೆ. ಈಗ BDA ಮಾಡ್ತಿರುವಂತಹ ಹುನ್ನಾರಕ್ಕೆ ನಾವ್ ಹೇಗೆ ಬದುಕೋದು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ BDA ಸಂಬಂಧಪಟ್ಟಾಗೆ ಸರ್ಕಾರಕ್ಕೂ ಕೂಡ ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು, ಆಕ್ರೋಶದ ರೂಪದಲ್ಲಿ ಮನವಿಯನ್ನ ಮಾಡ್ತಾ ಇರುವಂತದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.